ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಹಿರಿಯ ಸಾಹಿತಿ ಹರಿಹರ ಪ್ರಿಯ ಬೆಂಕಿ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೃದಯಾಘಾತವಾಗಿ ವರ್ಷ ಆಗ್ತಾ ಬಂದರೂ ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯ ಸಿಕ್ಕಿಲ್ಲ. ಕಳೆದ ವರ್ಷ ನವೆಂಬರ್ನಲ್ಲಿ ಹೃದಯಾಘಾತವಾದಾಗ 4,20,000 ಸ್ವಂತ ಹಣ ಖರ್ಚು ಮಾಡಿ ಸ್ಟಂಟ್ ಅಳವಡಿಸಿಕೊಂಡಿದ್ದೇನೆ. ಔಷಧಿಗಳಿಗೆ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇದೆ. ವೈದ್ಯಕೀಯ ವೆಚ್ಚದ ಕಡತಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸಿಎಂಗೆ ಕಳುಹಿಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವು ಬಂದಿರುವಂಥ ಪ್ರಶಸ್ತಿಗಳಿಂದ ನಯಾ ಪೈಸೆ ಲಾಭ ಆಗಿಲ್ಲ. ಇದರಿಂದ ಎಲ್ಲ ಪ್ರಶಸ್ತಿಗಳನ್ನು ಸುಟ್ಟು ಹಾಕಿದ್ದೀನಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಹರಿಹರ ಪ್ರಿಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಂದು ಬರೀ ಸಾಹಿತ್ಯ ಲೋಕ ಅಷ್ಟೇ ಅಲ್ಲ, ಬೇರೆ ಬೇರೆ ಪತ್ರಿಕೋದ್ಯಮಿಯಾಗಿದ್ದೆ ಮತ್ತು ಇಡೀ ನಾಡನ್ನು ನಾನು 60 ವರ್ಷದಿಂದ ಸುತ್ತಿದ್ದೀನಿ, ಭಾಷಣ ಮಾಡಿದ್ದೀನಿ. ಆದರೆ ಈ ಮೊನ್ನೆ ನನಗೆ ಹೋದ ವರ್ಷ ಇದೇ ನವೆಂಬರ್ನಲ್ಲಿ ಹೃದಯಾಘಾತ ಆದಾಗ ಯಾವ ಸರ್ಕಾರವೂ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಯಾವ ಸರ್ಕಾರವೂ ನನಗೆ ಯಾವ ರೀತಿಯಿಂದ ನಯಾ ಪೈಸೆ ಸಹಾಯ ಮಾಡಿಲ್ಲ. ನನ್ನ ಮಾತ್ರೆಗೂ ಇಲ್ಲ. ಇಲ್ಲಿ ನಾನು ಒಬ್ಬನೇ ಈ ನನ್ನ ಗ್ರಂಥಾಲಯವನ್ನು, ಪುಸ್ತಕ ಮನೆಯನ್ನು ಕಾಪಾಡಿಕೊಂಡು ಇಲ್ಲಿ ಕೂತಿದ್ದೀನಿ ನಾನು. ನನಗೆ ಅನ್ನಾಹಾರಾದಿಗಳು ಇಲ್ಲ ಮತ್ತು ಇದೂ ಇಲ್ಲ. ಆಸ್ಪತ್ರೆ ತಿಂಗಳಿಗೆ 5,000 ರೂಪಾಯಿ ಬರುತ್ತೆ ಹೃದಯಾಘಾತದ ಔಷಧಿ. ಈ ಎಲ್ಲ ಕಾರಣಕ್ಕೂ ನಾನು ಎಂದೂ ಯಾರಿಗೂ ಲೆಟ್ರ್ ಬರೆದಿಲ್ಲ ಅಥವಾ ಬೇಡಿಕೊಂಡಿಲ್ಲ, ಫೋನ್ ಮಾಡಿ ನನಗೆ ಕೊಡಿ ಅಂತ ಕೇಳಿಲ್ಲ. ಬಟ್ ಇಷ್ಟೆಲ್ಲ ಪ್ರಶಸ್ತಿ ಕೊಟ್ಟಂತಹ ಸರ್ಕಾರ, ಎರಡೂ ಸರ್ಕಾರ, ನನಗೆ ರಾಜ್ಯದ್ದು ಬಂದಿದೆ, ಕೇಂದ್ರದ್ದು ಬಂದಿದೆ, ನನ್ನ ಬಗ್ಗೆ ಗಮನವೇ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರಗೆ ಸ್ನೇಹಮಯಿ ಕೃಷ್ಣ ಪತ್ರವನ್ನು ಬರೆದಿದ್ದು, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ವಾಸ್ತವಾಂಶ ಮುಚ್ಚಿಟ್ಟಿದ್ದಾರೆ. ಆರೋಪಿ ಪ್ರದೋಷ್ ಜೊತೆ ಇನ್ಸ್ಪೆಕ್ಟರ್ ವಿನಯ್ ಸಂಪರ್ಕದಲ್ಲಿದ್ದರು. ವಿನಯ್ ಪಾತ್ರವನ್ನ ತನಿಖಾಧಿಕಾರಿ ಚಂದನ್ ಮುಚ್ಚಿಟ್ಟಿದ್ದಾರೆ. ತನಿಖೆ ಸರಿಯಾಗಿ ನಡೆಸದೆ ಸುಳ್ಳು ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಿದ್ದಾರೆ. ಪ್ರಕರಣವನ್ನ ಸಿಐಡಿ ತನಿಖೆ ಮಾಡಿಸಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ಕೆಲವು ಪೊಲೀಸರು ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದ್ದಾರೆ, ಕಾನೂನನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾ ಇದ್ದಾರೆ. ಹಾಗಾಗಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡುವಂತೆ ಪತ್ರವನ್ನ ಬರೆದಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸರಿಯಾದ ರೀತಿ ತನಿಖೆ ನಡೆಸಿಲ್ಲ. ಹಲವಾರು ಸತ್ಯಾಂಶಗಳನ್ನು ಮುಚ್ಚಿಟ್ಟಿದ್ದಾರೆ, ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ನಿಜವಾದ ಅದರಲ್ಲಿ ಆರೋಪಿಯಾದಂಥ ಸ್ವತಃ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ವಿನಯರವರು ಆರೋಪಿಯಾಗಿರ್ತಾರೆ ಅಂತೇಳಿ ನಾನು 1 ವರ್ಷದಿಂದಲೇ ದೂರರ್ಜಿನ ಕೊಟ್ಟಿದ್ದೆ DGP ಅವರಿಗೆ. ಅವರು ಅದ್ರ ಬಗ್ಗೆ ಸರಿಯಾದ ವಿಚಾರಣೆ ನಡೆಸಿದೆ, ಕೋರ್ಟಲ್ಲಿದೆ ಹಾಗೆ ಅಂತೇಳಿ ನನಗೆ ಒಂದು ವಿವರ ಕೊಟ್ಟಿದ್ದರು. ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ತಗೊಳ್ಳದೆ ಅವನ್ನ ರಕ್ಷಣೆ ಮಾಡುವಂಥ, ಅಂದರೆ ಪರೋಕ್ಷ ಬೆಂಬಲ ಅನಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.